Hi dear students. In the previous class we discussed about the meaning of banks, characteristics of banks and functions of banks. So now we discuss about the relationship between bankers and customers. So banker or bankers means ಆಫೀಸರ್ ಆಫ್ ಬ್ಯಾಂಕ್. ಬ್ಯಾಂಕಿನ ಒಬ್ಬ ಆಫೀಸರ್ ಅಥವಾ ಅಲ್ಲಿನ ಒಬ್ಬ ಕ್ಲರ್ಕ್ ಆಗಿರ್ಬೋದು. ಇವ್ರನ್ನ ನಾವೆಂತ ಕರಿಬೋದು, ಬ್ಯಾಂಕರ್ಸ್ ಅಂತ ಕರಿತೀವಿ. ಅದೇ ರೀತಿ ಕಸ್ಟಮರ್ಸ್, ಗ್ರಾಹಕರನ್ನು ಕಸ್ಟಮರ್ಸ್ ಅಂತ ಕರಿಬೋದು. ಅಂದರೆ ಗ್ರಾಹಕರಿಗೂ ಹಾಗೂ ಬ್ಯಾಂಕಿನ ಆಫೀಸರ್ ಹಾಗೂ ಅಥವಾ ಬ್ಯಾಂಕಿನ ಮ್ಯಾನೇಜರ್ ಇವರಿಬ್ಬರ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ ಏನು ಅನ್ನೋದನ್ನು ನಾವು ತಿಳಿಯೋಣ. ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್. The relation between a banker and customers falls under two broad categories. First one, general relationship, and second one, special relationship. First, general relationship. Primary relationship, debtor and creditor relationship. Debtor ಅಂದರೆ ಕ್ರೆಡಿಟರ್ ರಿಲೇಷನ್ಶಿಪ್ ಅಂದರೆ ಸಾಲವನ್ನು ಪಡಿತಕ್ಕಂಥನು. ಕ್ರೆಡಿಟರ್ ಅಥವಾ ಡೆಪ್ಟರ್ ಅಂದರೆ ಏನಂತ ಕರಿಬೋದು, ಸಾಲವನ್ನು ಅಥವಾ ಲೋನನ್ನು ಬ್ಯಾಂಕಿಂದ ಪಡಿತಕ್ಕಂಥನು. ಇವರ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ಪ್ರೈಮರಿ ರಿಲೇಷನ್ಶಿಪ್ ಅಂತ ನಾವು ನೋಡ್ತೀವಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಸಬ್ಸೈಡರಿ ರಿಲೇಷನ್ಶಿಪ್, ಟ್ರಸ್ಟಿ ಆ್ಯಂಡ್ ಬೆನಿಫಿಷಿಯರಿ ರಿಲೇಷನ್ಶಿಪ್. ಅಂದರೆ ಟ್ರಸ್ಟಿ ಅಂದರೆ ಏನು ಮಾಡ್ತಾನೆ, ಅವನು ಅಮೌಂಟನ್ನು ಅಡ್ವಾನ್ಸ್ ಆಗಿ ಅಥವಾ ಲೋನ್ ರೂಪದಲ್ಲಿ ಕೊಡ್ತಕ್ಕಂಥನು ಟ್ರಸ್ಟಿ. ಅದೇ ರೀತಿ ಬೆನಿಫಿಷಿಯರಿ ಅಂದರೆ ಅಮೌಂಟನ್ನು ಪಡಿತಕ್ಕಂಥನು ಅಥವಾ ಸಾಲವನ್ನು ಪಡಿತಕ್ಕಂಥನು ಬೆನಿಫಿಷಿಯರಿ. ಈ ಸಬ್ಸಿಡರಿ ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟಿ ಮತ್ತು ಬೆನಿಫಿಷಿಯರಿಯ ನಡುವಿನ ರಿಲೇಷನ್ಶಿಪ್ಪನ್ನು ನಾವು ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್, ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ರಿಲೇಷನ್ಶಿಪ್. ಅಂದರೆ ಈಗ ಬ್ಯಾಂಕಿನ ಏಜೆಂಟ್ ಅಥವಾ ಮುಖ್ಯಸ್ಥನ ನಡುವಿನ ಸಂಬಂಧವನ್ನು ನೋಡ್ಬೋದು. ಪ್ರಿನ್ಸಿಪಲ್ ಅಥವಾ ಮುಖ್ಯಸ್ಥನ ನಡುವಿನ ಸಂಬಂಧವನ್ನು ಈ ಒಂದು ಜನರಲ್ ರಿಲೇಷನ್ಶಿಪ್ಪಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್, ಸ್ಪೆಷಲ್ ರಿಲೇಷನ್ಶಿಪ್, ಒಬ್ಲಿಗೇಷನ್ ಟು ಹಾನರ್ ಚೆಕ್ಸ್. ಸೊ ಇಲ್ಲಿ ಸ್ಪೆಷಲ್ ರಿಲೇಷನ್ಶಿಪ್ಪಲ್ಲಿ ಹಾನರ್ ಚೆಕ್ಸ್ ಅಂದರೆ ಚೆಕ್ಗಳನ್ನು ಕನ್ಫರ್ಮ್ ಮಾಡ್ತಕ್ಕಂಥದ್ದು, ಅದನ್ನು ಅಪ್ರೂವ್ ಮಾಡ್ತಕ್ಕಂಥದ್ದು ಇದೊಂದು ಮುಖ್ಯವಾದ ಕೆಲಸ ಆಗಿರುತ್ತೆ. ನೆಕ್ಸ್ಟ್, ಒಬ್ಲಿಗೇಷನ್ ಟು ಮೇಂಟೈನ್ ಸೀಕ್ರೆಸಿ ಆಫ್ ಅಕೌಂಟ್ಸ್. ಅಕೌಂಟಿನ ಒಂದು ಗೋಪ್ಯತೆಯನ್ನು, ಸೀಕ್ರೆಸಿಯನ್ನು ಕಾಪಾಡ್ತಕ್ಕಂಥದ್ದು ಇದು ಎರಡನೇ ಒಂದು ವಿಶೇಷ ಸ್ಪೆಷಲ್ ರಿಲೇಷನ್ಶಿಪ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸ್. ಸೊ ಬ್ಯಾಂಕ್ಸ್ ಆರ್ so many useful services offered to his customers. ತನ್ನ ಕಸ್ಟಮರ್ಸ್ಗಳಿಗೆ ಹಲವಾರು ಉಪಯುಕ್ತವಾಗಿರ್ತಕ್ಕಂತಹ ಸೇವೆಗಳನ್ನು ಬ್ಯಾಂಕ್ಗಳು ನೀಡುತ್ತೆ. ಫಸ್ಟ್ ಒನ್, ಡೆಬಿಟ್ ಕಾರ್ಡ್ಸ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್. ನಾವು ಅಮೌಂಟನ್ನು ವಿಡ್ರಾ ಮಾಡ್ಕೊಳೋದಕ್ಕೆ ಡೆಬಿಟ್ ಕಾರ್ಡ್ಸನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಕ್ರೆಡಿಟ್ ಕಾರ್ಡ್ಸಲ್ಲಿ ಅಮೌಂಟನ್ನು ವಿಡ್ರಾ ಮಾಡ್ಕೋಬೋದು. ಬೈ ಚಾನ್ಸ್ ಅಮೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದರೂ ಕೂಡ ಕ್ರೆಡಿಟ್ ಕಾರ್ಡ್ಸಲ್ಲಿ ಅಮೌಂಟನ್ನು ವಿಡ್ರಾ ಮಾಡ್ಕೋಬೋದು. ಅದು ಬೇಕಾದರೆ ಆ ಅಮೌಂಟ್ ಎಷ್ಟು ನಾವು ವಿಡ್ರಾ ಮಾಡ್ಕೊಂಡಿರ್ತೀವೋ ಆ ಬ್ಯಾಂಕಲ್ಲಿ ಮುಂದೆ ನಾವು ಅದನ್ನು ಅಮೌಂಟನ್ನು ನಾವು ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್, ಪರ್ಸ್ನಲ್ ಲೋನ್ಸ್ಗಳನ್ನು ನೀಡುತ್ತೆ. ಆ್ಯಂಡ್ ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್, ನಾವು ಹೋಮನ್ನು ಕಟ್ಟಬೇಕಾದಾಗ, ವೆಹಿಕಲ್ಸನ್ನು ತಗೋಬೇಕಾದಾಗ ಅದಕ್ಕೂ ಕೂಡ ಲೋನ್ಸನ್ನು ನೀಡುತ್ತೆ. ನೆಕ್ಸ್ಟ್, ಮ್ಯೂಚುವಲ್ ಫಂಡ್ಸ್, ಸೇಫ್ ಡೆಪಾಸಿಟ್ ಲಾಕರ್ಸ್. ಸೇಫ್, ನಮ್ಮ ವ್ಯಾಲ್ಯೂಯಬಲ್ ಅಮೌಂಟಿಗಾಗಿರ್ಬೋದು, ಜ್ಯುವೆಲ್ಸಿಗಾಗಿರ್ಬೋದು, ಅವನ್ನು ನಾವು ಬ್ಯಾಂಕಲ್ಲಿ ಸೇಫ್ ಡೆಪಾಸಿಟ್ ಲಾಕರ್ಸಲ್ಲಿ ಸೇಫಾಗಿ ಇಡ್ಬೋದು. ಟ್ರಸ್ಟ್ ಸರ್ವಿಸಸ್, ಬ್ಯಾಂಕಿನ ಟ್ರಸ್ಟ್ ಸರ್ವಿಸಸ್ ಅಂದರೆ ಬ್ಯಾಂಕಿನ ಸರ್ವಿಸ್ ಮೇಲೆ ನಾವು ವಿಶ್ವಾಸವನ್ನು ಇಡ್ಬೋದು. ಆ್ಯಂಡ್ ಸಿಗ್ನೇಚರ್ ಗ್ಯಾರಂಟೀಸ್, ನಮ್ಮ ಸಿಗ್ನೇಚರನ್ನು ಬೇರೆಯವರು ಕಾಪಿ ಮಾಡೋಕ್ಕೆ ಸಾಧ್ಯವಿಲ್ಲ, ನಮ್ಮ ಸಿಗ್ನೇಚರನ್ನು ಬ್ಯಾಂಕು ಐಡೆಂಟಿಫೈ ಮಾಡುತ್ತೆ. ಈ ರೀತಿ ಸಿಗ್ನೇಚರ್ ಗ್ಯಾರಂಟೀಸನ್ನು ನೋಡ್ಬೋದು. ಆ್ಯಂಡ್ ಇ ಬ್ಯಾಂಕಿಂಗ್ ಸರ್ವಿಸಸ್, ಆನ್ಲೈನ್ ಬ್ಯಾಂಕಿಂಗ್ ಆರ್ ನೆಟ್ ಬ್ಯಾಂಕಿಂಗ್ ಸರ್ವಿಸಸ್ also offered by banks. Next, banking transactions, especially Reserve Bank of India. All the banking transactions in India are controlled by the Reserve Bank of
ಇಂಡಿಯಾ. ರಿಸರ್ವ್ ಬ್ಯಾಂಕ್ ನಮ್ಮ ಭಾರತದ ಕೇಂದ್ರ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಅಂತ ಕೂಡ ಹೇಳ್ಬೋದು. ಆಲ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಇಂಡಿಯಾ ಆರ್ ಕಂಟ್ರೋಲ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ಮ ರಿಸರ್ವ್ ಬ್ಯಾಂಕಿನ ಕಂಟ್ರೋಲ್ನಲ್ಲಿ, ನಿಯಂತ್ರಣದಲ್ಲಿ ನಮ್ಮ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕಿನ ಟ್ರಾನ್ಸಾಕ್ಷನ್ಸ್ಗಳು ಇದ್ದಾವೆ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ನೋನ್ ಆ್ಯಸ್ ಮದರ್ ಆಫ್ ಬ್ಯಾಂಕ್ಸ್ ಆರ್ ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ನೋನ್ ಆ್ಯಸ್ mother of banks or bankers bank or central bank of India. So RBI formulates the monetary policy which should be followed by all banks. So RBI formulate the monetary policy ಅಂದರೆ ಕಾರ್ಯನೀತಿ ಅಥವಾ ಕಾರ್ಯತಂತ್ರ ನೀತಿ ಅಂತ ಕರಿತೀವಿ. ಇದು ಎಲ್ಲ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳ ಮೇಲೆ ಒಂದು ಕಾರ್ಯನೀತಿ, ಒಂದು ಮಾನಿಟರಿ ಪಾಲಿಸಿಯನ್ನು ಇದೇನು ಮಾಡುತ್ತೆ, ರೂಪಿಸುತ್ತೆ. ಆ ಪಾಲಿಸಿಯನ್ನು ಎಲ್ಲ ಬ್ಯಾಂಕ್ಗಳು ಏನು ಮಾಡಬೇಕು, ಫಾಲೋ ಮಾಡಬೇಕು. ಇದು ಒಂದು ರೀತಿಯಾಗಿ ಲೀಡರ್ ಇದ್ದಂಗೆ. ಈ ಬ್ಯಾಂಕ್ ಹೇಳಿದ ಒಂದು ರೂಲ್ಸ್, ಅದೇ ರೀತಿಯಾಗಿ ನಿಯಮಗಳಿಗೆ ತಕ್ಕಂತೆ ಬೇರೆ ಎಲ್ಲ ಬ್ಯಾಂಕ್ಗಳು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ದ ರೀಸೆಂಟ್ ಡೆವಲಪ್ಮೆಂಟ್ ಇನ್ ಬ್ಯಾಂಕಿಂಗ್ ಇಂಡಸ್ಟ್ರಿ is the inclusion of post offices into its fold. So the recent development in banking industry is the inclusion of post office into its fold. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಪೋಸ್ಟ್ ಆಫೀಸ್ಗಳನ್ನು ಬ್ಯಾಂಕಿನ ಒಳಗೆ ಅದನ್ನೇನು ಮಾಡ್ತಾರೆ, ಮರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಪೋಸ್ಟ್ ಆಫೀಸು ಮತ್ತು ಪೋಸ್ಟ್ ಆಫೀಸಿನ ವ್ಯವಹಾರಗಳನ್ನು ಬ್ಯಾಂಕಿನಲ್ಲಿ ಏನು ಮಾಡ್ತಿದ್ದಾರೆ, ಈಗ ವಿಲೀನ ಮಾಡ್ತಿದ್ದಾರೆ. ಬ್ಯಾಂಕು ಕೂಡ ಪೋಸ್ಟ್ ಆಫೀಸಿನ ವ್ಯವಹಾರಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಹೊಸ ಯೋಜನೆಗಳು ಈಗ ಬರ್ತಾ ಇದ್ದಾವೆ ಅಂತ ನಾವು ಹೇಳ್ಬೋದು. ದ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈಸ್ ಪ್ಲಾನಿಂಗ್ ಟು ಸ್ಟಾರ್ಟ್ ಎ ಬ್ಯಾಂಕ್ ಟು ಬಿ ಟೆಂಟೇಟಿವ್ಲಿ ಕಾಲ್ಡ್ ದ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈಸ್ ಪ್ಲಾನಿಂಗ್ ಟು ಸ್ಟಾರ್ಟ್ ಎ ಬ್ಯಾಂಕ್ ಟು ಬಿ ಟೆಂಟೇಟಿವ್ಲಿ ಕಾಲ್ಡ್ ದ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ನಮ್ಮ ಇಂಡಿಯನ್ ಪೋಸ್ಟಲ್, ಭಾರತೀಯ ಅಂಚೆ ಇಲಾಖೆ ಅಂತ ಕರಿತೀವಿ, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಂದು ಹೊಸ ಯೋಜನೆಯನ್ನು ಮಾಡಿದೆ, ಪ್ಲಾನಿಂಗನ್ನು ಮಾಡಿದೆ. ಆ ಪ್ಲಾನಿಂಗ್ನ ಟೆಂಟೇಟಿವ್ಲಿ ಅಂದರೆ ಟೆಂಪ್ರವರಿ ಏನಂತ ಕರಿತೀವಿ ಅಂದರೆ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ. ವಿತ್ ಎ ನೆಟ್ವರ್ಕ್ ಆಫ್ ಓವರ್ 1.55 lakh ಪೋಸ್ಟ್ ಆಫೀಸ್ ಸ್ಪ್ರೆಡ್ ಆಲ್ ಓವರ್ ಇಂಡಿಯಾ. ಆ ಪ್ಲಾನ್ ಪ್ರಕಾರ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥ ಬ್ಯಾಂಕನ್ನು, ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥ ಪೋಸ್ಟ್ ಆಫೀಸ್ಗಳನ್ನು ನಮ್ಮ ಇಡೀ ಇಂಡಿಯಾದಲ್ಲಿ ಸುಮಾರು 1,55,000 ಪೋಸ್ಟ್ ಆಫೀಸ್ಗಳನ್ನು ನಮ್ಮ ಇಂಡಿಯಾದಲ್ಲಿ ಸ್ಪ್ರೆಡ್ ಓವರಾಲ್ ಇಂಡಿಯಾ, ಇಡೀ ಓವರಾಲ್ ಇಂಡಿಯಾದಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಪ್ಲಾನಿಂಗನ್ನು ಮಾಡ್ಕೊಂಡಿದೆ. 90% ಆಫ್ ದೆಮ್ ಆರ್ ಇನ್ ಆ್ಯಂಡ್ ಅರೌಂಡ್ ಸೆಮಿ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್. ಇದರಲ್ಲಿ ಹೆಚ್ಚು 90% ಎಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ರೂರಲ್ ಏರಿಯಾ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾ, ಸ್ವಲ್ಪ ಹಳ್ಳಿ ಅಥವಾ ಗ್ರಾಮ, ಸ್ವಲ್ಪ ನಗರ ಮಿಕ್ಸ್ ಆಗಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳಲ್ಲಿ, ಹಾಗೆ ಸಂಪೂರ್ಣ ಗ್ರಾಮಗಳಲ್ಲಿ, ರೂರಲ್ ಏರಿಯಾಸಲ್ಲಿ ಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ಪ್ಲಾನ್ ಮಾಡಲಾಗಿದೆ. ಸರ್ವಿಸಸ್ ಆಫರ್ಡ್ ಬೈ ಪೋಸ್ಟ್ ಆಫೀಸ್. ಸೊ ಮೆನಿ ಯೂಸ್ಫುಲ್ services offered by post office. They are national saving certificates and postal saving accounts, Kisan Vikas Patra. Next, monthly recurring deposit, postal insurance, pensions, money transfer. So these are the most important services of post office. ಇಲ್ಲಿ ಏನು ಮಾಡುತ್ತೆ, ನ್ಯಾಷನಲ್ ಇನ್ಕಮ್ ಸರ್ಟಿಫಿಕೇಟ್ಸ್ ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ಗಳನ್ನು, ಅಂದರೆ ನಾವು ಬ್ಯಾಂಕ್ ಪೋಸ್ಟ್ ಆಫೀಸಲ್ಲಿ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು, ಅಲ್ಲಿ ಅಮೌಂಟನ್ನು ಸೇವ್ ಮಾಡ್ಬೋದು. ಅದರ ಸರ್ಟಿಫಿಕೇಟನ್ನು ಏನು ಮಾಡುತ್ತೆ, ಪೋಸ್ಟ್ ಆಫೀಸ್ ನೀಡುತ್ತೆ. ಅದೇ ರೀತಿ ಪೋಸ್ಟಲ್ ಸೇವಿಂಗ್ ಅಕೌಂಟ್ಸ್, ಕಿಸಾನ್ ವಿಕಾಸ್ ಪತ್ರ, ಈ ರೀತಿ ಸರ್ವಿಸ್ಗಳನ್ನು ನೀಡುತ್ತೆ. ಮಂತ್ಲಿ ರಿಕರಿಂಗ್ ಡೆಪಾಸಿಟ್, ಮಂತ್ಲಿಯಾಗಿ ನಾವು ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್ ಮಾಡಿ ಅಮೌಂಟನ್ನು ಸೇವ್ ಮಾಡ್ಬೋದು. ಪೋಸ್ಟಲ್ ಇನ್ಸೂರೆನ್ಸನ್ನು ನೀಡುತ್ತೆ, ಪೆನ್ಷನ್ಸನ್ನು ನೀಡುತ್ತೆ. ಅದೇ ರೀತಿ ಮನಿ ಟ್ರಾನ್ಸ್ಫರ್ ಕೂಡ ಪೋಸ್ಟ್ ಆಫೀಸ್ ಮುಖಾಂತರವಾಗಿ ನಾವು ಮಾಡ್ಬೋದು.
Next, the postal department is promoting a capital investment of 1000 crores for the bank transactions. So, the postal department of India is promoting a capital investment of 1 crore ಫಾರ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ, 1,000,000,000 ಹಣವನ್ನು, 1,000 ಕೋಟಿ ಹಣವನ್ನು ಬ್ಯಾಂಕಿನ ಟ್ರಾನ್ಸಾಕ್ಷನ್ಸ್ಗಳಿಗಾಗಿ ಏನು ಮಾಡಿದೆ, ಇನ್ವೆಸ್ಟ್ ಮಾಡ್ತಾ ಇದೆ. ಇಟ್ ವಿಲ್ ಬಿ ಸೆಟ್ ಅಪ್ ಆ್ಯಸ್ ಎ ಸಬ್ಸಿಡರಿ ವಿತ್ ದ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಪೋಸ್ಟಲ್ ಡಿಪಾರ್ಟ್ಮೆಂಟಿಗೆ ಇದು ಸಹಾಯಕವಾಗುವಂತೆ, ಎರಡಕ್ಕೂ ಉತ್ತಮವಾಗಿ ಅದು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಹಾಗೆ ರೀತಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎರಡಕ್ಕೂ ಕೂಡ ಉಪಯೋಗ ಆಗೋ ರೀತಿಯಲ್ಲಿ ಈ ರೀತಿ ಅಮೌಂಟನ್ನು ಏನು ಮಾಡ್ತಿದೆ, ಇನ್ವೆಸ್ಟ್ ಮಾಡ್ತಿದೆ. ನೆಕ್ಸ್ಟ್, ಟೈಪ್ಸ್ ಆಫ್ ಬ್ಯಾಂಕ್ಸ್. ಅಂದರೆ ಬ್ಯಾಂಕಿನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತಂದ್ರೆ ನಾವು ನೋಡೋಣ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್. ಈಚ್ ಟೈಪ್ ಆಫ್ ಬ್ಯಾಂಕ್ ಈಸ್ ಸ್ಪೆಷಲೈಸ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್. ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಆರ್ ಸೆಂಟ್ರಲ್ ಬ್ಯಾಂಕ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಕಮರ್ಷಿಯಲ್ ಬ್ಯಾಂಕ್ಸ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, indigenous banks, cooperative banks. So these are the important types of banks. Commercial banks are only for business activities, and Reserve of India, this is the main branch of our India. Industrial development banks, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸನ್ನು ಯಾವುದೇ ರೀತಿಯ ಇಂಡಸ್ಟ್ರಿಗಳಿಗಾಗಿ ಅಲ್ಲಿ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ಮನಿಯನ್ನು ಏನು ಮಾಡುತ್ತೆ, ಲೆಂಡ್ ಮಾಡುತ್ತೆ. ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಇಂಡಿಜಿನಿಯಸ್ ಬ್ಯಾಂಕ್ಸಲ್ಲಿ ಲೇವಾದೇವಿ ಅಥವಾ ಸಾಲವನ್ನು ನೀಡ್ತಕ್ಕಂತಹ ಬ್ಯಾಂಕ್ಸ್ ಆಗಿದೆ. ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಒಬ್ಬರೊಬ್ಬರು ಸಹಕಾರವಾಗಿ ಒಂದೇ ಬ್ರಾಂಚಲ್ಲಿ ಒಂದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲರೂ ಸೇರಿಕೊಂಡು ತಮ್ಮ ತಮ್ಮ ಉಪಯೋಗಕ್ಕೋಸ್ಕರ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡುತ್ತಾರೆ. ಇದು ರೀತಿ ಇದನ್ನು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. Generally, 4 kinds of accounts can be opened in a bank. They are savings bank account, current account, recurring deposit account, term or fixed deposit account. So, there are 4 types of bank accounts. First one, savings bank account. ಇದನ್ನು ಕನ್ನಡದಲ್ಲಿ ಉಳಿತಾಯ ಖಾತೆ ಅಂತ ಕರಿತೀವಿ. ಕರೆಂಟ್ ಅಕೌಂಟ್ ಚಾಲ್ತಿ ಖಾತೆ ಅಂತ ಕರಿತೀವಿ. ರಿಕರಿಂಗ್ ಡೆಪಾಸಿಟ್ ಅಕೌಂಟನ್ನು ಆವರ್ತ ಠೇವಣಿ ಖಾತೆ ಅಂತ ಕರಿತೀವಿ. ಟರ್ಮ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ನ ನಿಶ್ಚಿತ ಠೇವಣಿ ಖಾತೆ ಅಂತ ಕನ್ನಡದಲ್ಲಿ ನಾವು ಕರಿಬೋದು. ಸೊ ಲೆಟ್ ಅಸ್ ಡಿಸ್ಕಸ್ ದೆಮ್ ಬ್ರೀಫ್ಲಿ. ಫಸ್ಟ್, ಸೇವಿಂಗ್ಸ್ ಅಕೌಂಟ್. ದಿಸ್ ಟೈಪ್ ಆಫ್ ಅಕೌಂಟ್ ಈಸ್ ಜನರಲಿ opened in banks by salaried persons or by the persons who have a fixed regular income. So savings account is generally opened in banks by specific salaried persons and other persons who have a fixed regular income. ಇಲ್ಲಿ ಯಾರಿಗೆ ರೆಗ್ಯುಲರ್ ಇನ್ಕಮ್ ಬರುತ್ತೆ ಅಥವಾ ಕಾಮನ್ ಪೀಪಲ್ಸ್ ಯಾರಿದ್ದಾರೆ, ನಿಯಮಿತವಾಗಿ ಸ್ಯಾಲ್ರಿನ ಪಡಿತಕ್ಕಂಥ ಯಾರಿದ್ದಾರೆ ಅವರು ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡ್ಬೋದು. ದಿಸ್ ಫೆಸಿಲಿಟಿ ಈಸ್ ಆಲ್ಸೋ ಗಿವನ್ ಟು ದ ಸ್ಟೂಡೆಂಟ್ಸ್, ಸೀನಿಯರ್ ಸಿಟಿಸನ್ಸ್ ಆ್ಯಂಡ್ ಪೆನ್ಷನರ್ಸ್ ಎಕ್ಸೆಟ್ರಾ. ಸೇವಿಂಗ್ಸ್ ಅಕೌಂಟ್ಸ್ ಆರ್ ಓಪನ್ಡ್ ಟು ಎಂಕರೇಜ್ ಪೀಪಲ್ ಟು ಸೇವ್ ಮನಿ ಆ್ಯಂಡ್ ಪೂಲ್ ದೇರ್ ಸೇವಿಂಗ್ಸ್. ಇಲ್ಲಿ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಅದೇ ರೀತಿ ಪೆನ್ಷನರ್ಸ್ ಪಿಂಚಣಿಯನ್ನು ಪಡಿತಕ್ಕಂಥ ಎಲ್ಲರೂ ಕೂಡ ಈ ಅಕೌಂಟನ್ನು ಓಪನ್ ಮಾಡ್ಬೋದು. ಇದು ನಮ್ಮ ಮನೆಯನ್ನು ಸೇವ್ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿದೆ. ಇದು ಎಂಕರೇಜ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಆನ್ ದ ನಂಬರ್ ಆ್ಯಂಡ್ ಅಮೌಂಟ್ ಆಫ್ ಡೆಪಾಸಿಟ್ಸ್. ಇಲ್ಲಿ ಯಾವುದೇ ರೀತಿ ಇಷ್ಟೇ ಅಮೌಂಟ್ ಡೆಪಾಸಿಟ್ ಮಾಡಬೇಕು ಅಂತ ಇಲ್ಲಿ ರಿಸ್ಟ್ರಿಕ್ಷನ್ ಕೂಡ ಇಲ್ಲಿ ಇರೋದಿಲ್ಲ. ದ ಮನಿ ಕ್ಯಾನ್ ಬಿ ವಿತ್ಡ್ರಾವನ್ ಐದರ್ ಬೈ ಚೆಕ್ ಆರ್ through a withdrawal slip available in the respective bank. So in our deposited money can be withdrawn either by check or through a withdrawal slip available the bank. Next, current account. ಇದನ್ನು ನಾವು ಕನ್ನಡದಲ್ಲಿ ಅಂತ ಕರಿತೀವಿ, ಚಾಲ್ತಿ ಖಾತೆ ಅಂತ ಕರಿತೀವಿ. Current account is opened by businessmen who have a large number of regular transactions with the bank. So current account is only for business institutes and businessmen. So
who have a large number of regular transactions with the bank. It includes ಡೆಪಾಸಿಟ್ಸ್, ವಿಡ್ರಾವಲ್ಸ್ ಆ್ಯಂಡ್ ಕಾಂಟ್ರಾ ಟ್ರಾನ್ಸಾಕ್ಷನ್ಸ್. ಕರೆಂಟ್ ಅಕೌಂಟನ್ನು ಬಿಸ್ನೆಸ್ ಮೆನ್ಸ್ ಆಗಿರ್ಬೋದು, ಕೇವಲ ಬಿಸ್ನೆಸ್ ವಾಣಿಜ್ಯ ವ್ಯವಹಾರಗಳಿಗೋಸ್ಕರ ಅತಿ ಹೆಚ್ಚು ರೆಗ್ಯುಲರ್ ಟ್ರಾನ್ಸಾಕ್ಷನ್ ದೈನನಿತ್ಯ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಈ ಕರೆಂಟ್ ಅಕೌಂಟನ್ನು ಓಪನ್ ಮಾಡಲಾಗುತ್ತೆ. ಇನ್ ಕರೆಂಟ್ ಅಕೌಂಟ್ ಅಮೌಂಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಆರ್ ವಿಡ್ರಾವೆನ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಎ ಡೇ. ಒಂದು ದಿನದಲ್ಲಿ ಎಷ್ಟು ಸರಿ ಬೇಕಾದ್ರೂ ಅಮೌಂಟನ್ನು ನಾವು ಡೆಪಾಸಿಟ್ ಮಾಡ್ಬೋದು, ಅದೇ ಕೂಡ ವಿಡ್ರಾವೆಲ್ ಕೂಡ ಮಾಡ್ಕೋಬೋದು. Generally, banks do not give any interest on these deposits but collect service charges or bank charges and such account. ಇಲ್ಲಿ ಕರೆಂಟ್ ಅಕೌಂಟಲ್ಲಿ ಡೆಪಾಸಿಟ್ ಅಮೌಂಟಿಗೆ ಇಂಟ್ರೆಸ್ಟ್ ಕೊಡಲ್ಲ, ಬಡ್ಡಿಯನ್ನು ನೀಡೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಏನು ಮಾಡುತ್ತೆ, ಬ್ಯಾಂಕೇ ಡೆಪಾಸಿಟ್ ಮಾಡತಕ್ಕಂತಹ ಹಣದ ಮೇಲೆ ಚಾರ್ಜಸ್ಸನ್ನು ಹಾಕುತ್ತೆ. ಬ್ಯಾಂಕ್ ಚಾರ್ಜಸ್ ಅಥವಾ ಸರ್ವಿಸ್ ಚಾರ್ಜಸ್ಗಳನ್ನು ಬ್ಯಾಂಕ್ ಹಾಕುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಇಂಟ್ರೆಸ್ಟನ್ನು ನೀಡಲ್ಲ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್. ಇದನ್ನು ಕನ್ನಡದಲ್ಲಿ ಆವರ್ತ ಠೇವಣಿ ಖಾತೆ ಅಂತ ಕರಿತೀವಿ. ದೀಸ್ ಡೆಪಾಸಿಟ್ ಅಕೌಂಟ್ಸ್ ಆರ್ ಜನರಲಿ ಓಪನ್ಡ್ ಫಾರ್ ಎ ಪರ್ಪಸ್ ಟು ಬಿ ಸೇವ್ಡ್ ಫಾರ್ ಎ ಫ್ಯೂಚರ್ ಡೇಟ್. ಸೊ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಈಸ್ ಓಪನ್ಡ್ ಫಾರ್ ಫ್ಯೂಚರ್ ಪರ್ಪಸ್. ನಮ್ಮ ಭವಿಷ್ಯಕ್ಕೋಸ್ಕರ ನಾವು ಅಮೌಂಟನ್ನು ಸೇವ್ ಮಾಡೋಕ್ಕೋಸ್ಕರ ಈ ರಿಕರಿಂಗ್ ಡೆಪಾಸಿಟ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಫಾರ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಡೆಪಾಸಿಟ್ಸ್ ಆರ್ ಮೇಡ್ ರೆಗ್ಯುಲರ್ಲಿ ಮಂತ್ಲಿ ಬೇಸಿಸ್. ಮಂತ್ಲಿ ಇಂತಿಷ್ಟು ಹಣವನ್ನು ಡೆಪಾಸಿಟ್ ಮಾಡ್ತಾ ಹೋಗಬೇಕು. ಫಾರ್ ದ ಪರ್ಪಸಸ್ ಆಫ್ ವೆಡ್ಡಿಂಗ್ ಎಕ್ಸ್ಪೆನ್ಸಸ್ ಆಫ್ ಚಿಲ್ಡ್ರನ್, ಟು ಬೈ ಕಾಸ್ಟ್ಲಿ ಐಟಮ್ಸ್ ಲೈಕ್ ಲ್ಯಾಂಡ್, ಕಾರ್, ETC. ಅಂದರೆ ಮದುವೆಗೋಸ್ಕರ ಆಗಿರ್ಬೋದು, ಮ್ಯಾರೇಜಿಗೋಸ್ಕರ ಯಾವ್ದಾದ್ರು ಕಾಸ್ಟ್ಲಿ ಕಾರ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ ಮುಂಚಿತವಾಗಿಯೇ ನಾವು ಅಮೌಂಟನ್ನು ಮಂತ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ಬೋದು. ಆಫ್ಟರ್ ದ ಪೀರಿಯಡ್ ಈಸ್ ಓವರ್, ದ ಟೋಟಲ್ ಅಮೌಂಟ್ ಈಸ್ ರೀಪೇಯ್ಡ್ ವಿತ್ ಇಂಟ್ರೆಸ್ಟ್. ಇಲ್ಲಿ ಇಷ್ಟು ಪೀರಿಯಡ್ವರೆಗೂ ನಾವು ಅಮೌಂಟ್ ಹಾಕ್ತಾ ಹೋಗಬೇಕು. ಆ ಅಮೌಂಟ್ ಮುಗಿದ ನಂತರ ಆ ಅವಧಿ ಪೀರಿಯಡ್ ಮುಗಿದ ನಂತರ ಇಲ್ಲಿ ಅದರ ಮೇಲೆ ಇಂಟ್ರೆಸ್ಟನ್ನು, ಬಡ್ಡಿಯನ್ನು ಹಾಕಿಬಿಟ್ಟು ನಮ್ಮ ಅಮೌಂಟನ್ನು ಏನು ಮಾಡ್ತಾರೆ, ನೀಡ್ತಾರೆ, ರೀಪೇಯ್ಡ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಇದನ್ನು ಕನ್ನಡದಲ್ಲಿ ನಿಶ್ಚಿತ ಠೇವಣಿ ಖಾತೆ ಅಂತ ಕರಿತೀವಿ. ದಿಸ್ ಟೈಪ್ ಆಫ್ ಅಕೌಂಟ್ ಈಸ್ ಓಪನ್ಡ್ ಫಾರ್ ಎ fixed period by depositing a particular sum of money. So fixed deposit account is opened for a fixed period by depositing a particular sum of money. ಇಲ್ಲಿ ಒಂದು ನಿರ್ದಿಷ್ಟ ಅವಧಿಯವರೆಗೆ, ಒಂದು ನಿರ್ದಿಷ್ಟ ಸಮಯದವರೆಗೆ ಏನು ಮಾಡ್ತಾರೆ, ಇಲ್ಲಿ ಅಮೌಂಟನ್ನು ಏನು ಮಾಡ್ತಾರೆ, ಫಿಕ್ಸ್ ಅಥವಾ ಡೆಪಾಸಿಟ್ ಮಾಡ್ತಾರೆ. ಟರ್ಮ್ ಆಫ್ ಎ ಡೆಪಾಸಿಟ್ ಮೇ ಬಿ ಎ ಮಂತ್, 6 months, 1 year, 5 years ಆರ್ 10 years. ಸೊ ಇಲ್ಲಿ ಇಲ್ಲಿ ಟೈಮ್ ಎಷ್ಟಿರ್ಬೋದು, ಎಷ್ಟು ವರ್ಷದವರೆಗೆ ಇರ್ಬೋದು, ಅಥವಾ ಎಷ್ಟು ಸಮಯದವರೆಗೆ ನಾವು ಅಮೌಂಟನ್ನು ಡೆಪಾಸಿಟ್ ಮಾಡಬೇಕಾಗುತ್ತೆ ಅಂದರೆ ಅದು 1 month ಆಗಿರ್ಬೋದು, 6 months ಆಗಿರ್ಬೋದು, 1 years ಆಗಿರ್ಬೋದು, 1 year ಆಗಿರ್ಬೋದು, 5 years ಆಗಿರ್ಬೋದು, ಅಥವಾ 10 years ಆಗಿರ್ಬೋದು. ದ ಡೆಪಾಸಿಟ್ ಅಮೌಂಟ್ ಕೆನಾಟ್ ಬಿ ವಿಡ್ರಾವೆನ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದ ಟರ್ಮ್. ಅಂದರೆ ಅದು ಟರ್ಮ್ ಇರುತ್ತೆ, ಇಷ್ಟು ಅವಧಿ ಅಂತ ಇರುತ್ತೆ, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅಮೌಂಟನ್ನು ವಿಡ್ರಾವೆನ್ ಮಾಡ್ಕೊಳಕ್ಕೆ ಇಲ್ಲಿ ಆಗೋದಿಲ್ಲ. ದ ರೇಟ್ ಆಫ್ ಇಂಟ್ರೆಸ್ಟ್ ಇನ್ ಮೋರ್ ಡಿಪೆಂಡಿಂಗ್ ಅಪಾನ್ ದ ಟರ್ಮ್ ಇನ್ ದಿಸ್ ಡೆಪಾಸಿಟ್ ಅಕೌಂಟ್. ಇಲ್ಲಿ ಇಂಟ್ರೆಸ್ಟ್, ಬಡ್ಡಿ ಹೆಚ್ಚಾಗಬೇಕಂದ್ರೆ ಅಲ್ಲಿ ಏನಾಗುತ್ತೆ, ಟರ್ಮ್ ಕೂಡ ಹೆಚ್ಚಾಗಬೇಕು. ಅಂದರೆ ಅವಧಿ ಹೆಚ್ಚಾದಷ್ಟು ಇಲ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ಕೂಡ ಅದ್ರ ಮೇಲೆ ಹೆಚ್ಚಾಗಿ ಇಂಟ್ರೆಸ್ಟನ್ನು ನೀಡಿಬಿಟ್ಟು ನಮಗೆ ಏನು ಮಾಡ್ತಾರೆ, ಡೆಪಾಸಿಟ್ ಅಮೌಂಟಿಗೆ ಇನ್ನೂ ಹೆಚ್ಚು ಇಂಟ್ರೆಸ್ಟನ್ನು ಹಾಕಿಬಿಟ್ಟು ನಮಗೆ ರೀಪೇಯ್ಡ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಪ್ರೊಸೀಜರ್ಸ್ ಟು ಓಪನ್ ಎ ಬ್ಯಾಂಕ್ ಅಕೌಂಟ್. ದೇರ್ ಆರ್ 7 steps ಟು ಓಪನ್ ಎ ಬ್ಯಾಂಕ್ ಅಕೌಂಟ್. ಇಲ್ಲಿ ನಾವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕಂದ್ರೆ ಅದರದೇ ಆದ ಪ್ರೊಸೀಜರ್ಸ್ ಇರುತ್ತೆ, ನಿಯಮಗಳಿರುತ್ತೆ. ಅದರಲ್ಲಿ 7 ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. So there are several types of bank accounts such as saving bank account, current account, recurring deposit account and fixed deposit or term deposit account. So first we decide which type of account you want to open in the bank. ನಾವು ಯಾವ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅನ್ನೋದನ್ನು ಮೊದಲು ನಾವು ಡಿಸೈಡ್ ಮಾಡ್ಕೋಬೇಕು. ದಿಸ್ ಈಸ್ ದ ಫಸ್ಟ್ ಸ್ಟೆಪ್.
Next, meet the bank official or bank officer. Once you have decided to open a particular type of account, approach the bank officer and inform him about your wish to open the account. ಬ್ಯಾಂಕ್ ಆಫೀಸರ್ಗೆ ನೀವು ಭೇಟಿ ಮಾಡಿ ನೀವು ಯಾವ ಟೈಪ್ ಅಕೌಂಟನ್ನು ಓಪನ್ ಮಾಡ್ತೀರಾ ಅನ್ನೋದನ್ನು ಅವರಿಗೆ ನೀವು ಹೇಳಬೇಕು. ದಿಸ್ ಈಸ್ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್, ಫಿಲ್ ಅಪ್ ದ ಬ್ಯಾಂಕ್ ಅಕೌಂಟ್ ಫಾರಮ್ ಆರ್ ಪ್ರಪೋಸಲ್ ಫಾರ್ಮ್. ಇಲ್ಲಿ ಅವರು ಒಂದು ಫಾರಮನ್ನು ಕೊಡ್ತಾರೆ, ನಮೂನೆಯನ್ನು ಕೊಡ್ತಾರೆ, ಅದನ್ನು ನಾವು ಫಿಲಪ್ಪನ್ನು ಮಾಡಬೇಕು. Fill up this form in all respects such as your name, address, occupation and other details in the spaces provided. ಅಲ್ಲಿ ಜಾಗದಲ್ಲಿ ಖಾಲಿ ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ನಿಮ್ಮ ಅಡ್ರೆಸ್ ಆಗಿರ್ಬೋದು, ನೇಮು, ಆಕ್ಯುಪೇಷನ್, ಇನ್ನು ಇತರೆ ಡೀಟೇಲ್ಸ್ಗಳನ್ನು ನೀವು ಏನು ಮಾಡಬೇಕಲ್ಲಿ ಫಿಲಪ್ ಮಾಡಬೇಕು. ಮೇಕ್ 2 or 3 ಸ್ಪೇಸ್ಮೆನ್ ಸಿಗ್ನೇಚರ್ಸ್ ಆನ್ ದ ಸ್ಪೇಸ್ಮೆನ್ ಸಿಗ್ನೇಚರ್ ಕಾರ್ಡ್. ಸ್ಪೇಸ್ಮೆನ್ ಸಿಗ್ನೇಚರ್ಸ್ ಅಂದರೆ ಮಾದರಿ ಸಹಿಗಳು ಅಂತ ಕರಿತೀವಿ. ಇಲ್ಲಿ ಎರಡು ಅಥವಾ 3 ಮಾದರಿ ಸಹಿಗಳನ್ನು ನಿಮ್ಮ ಯಾವ ರೀತಿ ನೀವು ಸೈನ್ ಮಾಡ್ತೀರಿ ಅನ್ನೋದನ್ನು 2 ಅಥವಾ 3 ಸತಿ ನೀವು ಸಿಗ್ನೇಚರ್ನ ಸ್ಪೇಸ್ಮೆನ್ ಸಿಗ್ನೇಚರ್ ಕಾರ್ಡಲ್ಲಿ ನೀವು ಮಾಡಬೇಕು. ದಿಸ್ ಸಿಗ್ನೇಚರ್ ಶುಡ್ ನಾಟ್ ಬಿ ಚೇಂಜ್ಡ್. ಇದರಲ್ಲಿ ನಮ್ಮ ಈ ಸಿಗ್ನೇಚರ್ನ ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಇಫ್ ದ ಅಕೌಂಟ್ ಈಸ್ ಟು ಬಿ ಓಪನ್ಡ್ ಇನ್ ಜಾಯಿಂಟ್ ನೇಮ್ಸ್, ದೆನ್ ದ ಫಾರ್ಮ್ must be signed jointly and specimen signature should be given in a separate specimen signature cards. ಇಲ್ಲಿ ಜಾಯಿಂಟ್ ಅಕೌಂಟ್ ಆಗಿದ್ದೆ, ಒಂದು ವೇಳೆ ಜಾಯಿಂಟ್ ಇಬ್ಬರು ಸೇರಿ ಒಂದೇ ಅಕೌಂಟನ್ನು ಓಪನ್ ಮಾಡೋದಾದರೆ ಇಲ್ಲಿ ಸಪ್ರೇಟಾಗಿ ಸ್ಪೇಸ್ಮೆನ್ ಸಿಗ್ನೇಚರ್ಸನ್ನು ಮಾಡಬೇಕು. ಅದೇ ರೀತಿಯಾಗಿ ಸಪ್ರೇಟಾಗಿ ಸ್ಪೇಸ್ಮೆನ್ ಸಿಗ್ನೇಚರ್ ಕಾರ್ಡ್ಸ್ಗಳನ್ನು ನೀಡ್ತಾರೆ. Nowadays the banks insist on submitting the passport size photographs for the purpose of identification. ಸೊ ಸಬ್ಮಿಟ್ ದೆಮ್. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಅದೇ ರೀತಿ ಆಧಾರ್ ಕಾರ್ಡ್ ಆಗಿರ್ಬೋದು, ID ಪ್ರೂಫ್ ಆಗಿರ್ಬೋದು, ಈ ರೀತಿ ಎಲ್ಲದನ್ನು ಕೂಡ ಈಗ ಬ್ಯಾಂಕಿನ ಒಂದು ಅಕೌಂಟ್ ಓಪನ್ ಮಾಡೋದಕ್ಕೆ ಡಾಕ್ಯುಮೆಂಟರ್ ಆಗಿ ಅದೇ ರೀತಿ ಐಡೆಂಟಿಫಿಕೇಷನ್ಗೋಸ್ಕರ ಕೇಳ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್, ಗಿವ್ ರೆಫರೆನ್ಸ್ ಫಾರ್ ಓಪನಿಂಗ್ ಯುವರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ರೆಫರೆನ್ಸ್ ಅಂದರೆ ಪರಿಚಿತರನ್ನು, ಅಲ್ಲಿ ಆಲ್ರೆಡಿ ಬ್ಯಾಂಕ್ ಅಕೌಂಟನ್ನು ಹೊಂದಿರತಕ್ಕಂಥ ಪರಿಚಿತರನ್ನು ಅವರ ಒಂದು ಸಿಗ್ನೇಚರ್ನ ನಿಮ್ಮ ಪರವಾಗಿ ಅವರು ನೀಡಬೇಕಾಗುತ್ತೆ. ಬ್ಯಾಂಕ್ಸ್ ನಾರ್ಮಲಿ ರಿಕ್ವೈರ್ ರೆಫರೆನ್ಸ್ ಆರ್ ಇಂಟ್ರೊಡಕ್ಷನ್ ಆಫ್ ದ ಪ್ರಾಸ್ಪೆಕ್ಟಿವ್ ಅಕೌಂಟ್ ಹೋಲ್ಡರ್ ಬೈ ಎನಿ ಆಫ್ ಎಕ್ಸಿಸ್ಟಿಂಗ್ ಅಕೌಂಟ್ ಹೋಲ್ಡರ್ ಆರ್ ಸಮ್ ರೆಸ್ಪೆಕ್ಟಿಬಲ್ ಪರ್ಸನ್. ಅಂದರೆ ಇಲ್ಲಿ ಬ್ಯಾಂಕಲ್ಲಿ ಆಲ್ರೆಡಿ ಅಕೌಂಟನ್ನು ಹೊಂದಿರತಕ್ಕಂಥ ವ್ಯಕ್ತಿ ಈಗ ಹೊಸದಾಗಿ ಅಕೌಂಟನ್ನು ಓಪನ್ ಮಾಡೋ ವ್ಯಕ್ತಿಯ ಮೇಲೆ ಒಂದು ಸಿಗ್ನೇಚರನ್ನು, ಆ ವ್ಯಕ್ತಿಯ ಪರವಾಗಿ ಒಂದು ಸಿಗ್ನೇಚರನ್ನು ನೀಡಬೇಕು. ಇದು ಸೆಕ್ಯೂರಿಟಿಗೋಸ್ಕರ ಬ್ಯಾಂಕ್ ಏನು ಮಾಡುತ್ತೆ, ಈ ಒಂದು ಸಿಸ್ಟಮನ್ನು ಫಾಲೋ ಮಾಡುತ್ತೆ. ದ ಇಂಟ್ರೊಡ್ಯೂಸಸ್ ದ ಪ್ರಾಸ್ಪೆಕ್ಟಿವ್ ಅಕೌಂಟ್ ಹೋಲ್ಡರ್ ಬೈ ಸೈನಿಂಗ್ ಹಿಸ್ ಸ್ಪೇಸ್ಮೆನ್ ಸಿಗ್ನೇಚರ್ ಇನ್ ದ ಕಾಲಮ್ ಮೀಟ್ ಫಾರ್ ಇಟ್. ಅಲ್ಲಿ ಕೂಡ ಅಲ್ಲಿ ಸ್ಪೇಸ್ಮೆನ್ ಇಂಟ್ರೊಡಕ್ಟರ್ ಸಹಿಗೋಸ್ಕರ, ಅಲ್ಲಿ ಪರಿಚಿತರ ಉಲ್ಲೇಖಕ್ಕೋಸ್ಕರ ಅಲ್ಲಿ ಸಹಿಗೋಸ್ಕರ ಒಂದು ಜಾಗವನ್ನು ಬಿಟ್ಟಿರ್ತಾರೆ. ಅಲ್ಲಿ ಇಂಟ್ರೊಡಕ್ಟರ್ ಏನು ಮಾಡಬೇಕು, ಇಲ್ಲಿ ಸಹಿಯನ್ನು ಮಾಡಬೇಕು. ಇದು ಕೂಡ ಒಂದು ಸ್ಟೆಪ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಸಬ್ಮಿಟ್ ದ ಬ್ಯಾಂಕ್ ಅಕೌಂಟ್ ಫಾರಮ್ ಡ್ಯೂಲಿ ಫಿಲ್ಡ್. ನಾವು ಆಲ್ರೆಡಿ ಫಿಲ್ ಮಾಡತಕ್ಕಂತಹ ಬ್ಯಾಂಕ್ ಅಕೌಂಟಿನ ಫಾರಮನ್ನು ಬ್ಯಾಂಕ್ ಆಫೀಸರ್ಗೆ ನೀಡಬೇಕು. ಇನ್ ಆಲ್ ರೆಸ್ಪೆಕ್ಟ್ಸ್ ಆ್ಯಂಡ್ ಅಲಾಂಗ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ದಟ್ ಈಸ್ ಆಧಾರ್ ಪ್ರೂಫ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋಗ್ರಾಫ್ ಆ್ಯಂಡ್ ಎಕ್ಸೆಟ್ರಾ. ಅಲ್ಲಿ ಯಾವ್ಯಾವ ಪ್ರೂಫ್ಸ್ ಕೇಳಿದರೆ ಅವೆಲ್ಲವನ್ನು ಕೂಡ ಅಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಆ ಫಾರಮನ್ನು ಬ್ಯಾಂಕ್ ಆಫೀಸರ್ಗೆ ನಾವು ನೀಡಬೇಕು. ನೆಕ್ಸ್ಟ್, ಅಕ್ಸೆಪ್ಟೆನ್ಸ್ ಆಫ್ ದ ಬ್ಯಾಂಕ್ ಅಫಿಷಿಯಲ್. ನಮ್ಮ ಫಾರಮನ್ನು ಅವರು ಅಕ್ಸೆಪ್ಟ್ ಮಾಡಬೇಕು. ಅದನ್ನು ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಂಬಿಟ್ಟು ಅದನ್ನು ಏನು ಮಾಡ್ತಾರೆ, ಅಕ್ಸೆಪ್ಟೆನ್ಸ್ ಮಾಡ್ತಾರೆ. ಹಿ ಚೆಕ್ಸ್ ವೆದರ್ ದ ಫಾರಮ್ ಈಸ್ ಫಿಲ್ಡ್ ಕಂಪ್ಲೀಟ್ಲಿ ಇನ್ ಆಲ್ ರೆಸ್ಪೆಕ್ಟ್ಸ್ ಆ್ಯಂಡ್ ದ ಅದರ್ ಡಾಕ್ಯುಮೆಂಟ್ಸ್. ಇಲ್ಲಿ ಎಲ್ಲ ರೀತಿಯಾಗಿ ಫಿಲಪ್ ಆಗಿರೋದು ಕರೆಕ್ಟಾಗಿದೆಯಾ, ಅವರು ನೀಡತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಏನು ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಇಫ್ ಈ ಸ್ಯಾಟಿಸ್ಫೈಡ್, ಅವರಿಗೆ ಕರೆಕ್ಟ್ ಅನ್ನಿಸಿದಾಗ, ಅದು ಸರಿ ಅನ್ನಿಸಿದಾಗ, ದೆನ್ ಹಿ ಕ್ಲಿಯರ್ಸ್ ದ ಪ್ರಪೋಸಲ್ ಫಾರಮ್. ಇಲ್ಲಿ ನಾವು ಆ ಪ್ರಪೋಸಲ್ ಫಾರಮ್ನ ಏನು ಮಾಡ್ತಾರೆ, ಅವರು ಕನ್ಫರ್ಮ್ ಮಾಡ್ತಾರೆ, ಅದನ್ನು ದೃಢೀಕರಣ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಸೊ ಲಾಸ್ಟ್ ಸ್ಟೆಪ್, ಇನಿಷಿಯಲ್ ಡೆಪಾಸಿಟ್. ಇದನ್ನು ಪ್ರಾರಂಭಿಕ ಠೇವಣಿ ಅಂತ ಕರಿತೀವಿ. ಆಫ್ಟರ್ ಗೆಟಿಂಗ್ ದ ಪ್ರಪೋಸಲ್ ಫಾರಮ್ ಕ್ಲಿಯರ್ಡ್, the initial amount is deposited in the bank
ಥ್ರೂ ಚಲನ್. ಇಲ್ಲಿ ನಾವು ಆರಂಭಿಕ ಠೇವಣಿ ಅಂದರೆ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕಾದ ಸಂದರ್ಭದಲ್ಲಿ ಅಂದರೆ ಸ್ಟಾರ್ಟಿಂಗ್ ಡೆಪಾಸಿಟನ್ನು ಇಂತಿಷ್ಟು ಅಮೌಂಟ್ ಅಂತ ನಾವು ನೀಡಬೇಕಾಗುತ್ತೆ, ಅದು ಚಲನ್ ಮುಖಾಂತರವಾಗಿ. ದೆನ್ ದ ಬ್ಯಾಂಕ್ ಇಶ್ಯೂಸ್ ಎ ಪಾಸ್ಬುಕ್, ಎ ಚೆಕ್ ಬುಕ್ ಆ್ಯಂಡ್ ಪೇ ಇನ್ ಸ್ಲಿಪ್ ಬುಕ್ ಇನ್ ಕೇಸ್ ಸೇವಿಂಗ್ಸ್ ಅಕೌಂಟ್. ಸೊ ಇನ್ ಕೇಸ್ ಆಫ್ ಟರ್ಮ್ ಡೆಪಾಸಿಟ್ ಆರ್ ಫಿಕ್ಸ್ಡ್ ಡೆಪಾಸಿಟ್, a separate form has to be filled in and fixed deposit receipt is issued. ಇಲ್ಲಿ ಸೇವಿಂಗ್ಸ್ ಅಕೌಂಟ್ ಆದರೆ ಬ್ಯಾಂಕ್ ಪಾಸ್ಬುಕ್ ಕೊಡ್ತಾರೆ, ಚೆಕ್ ಬುಕ್ಕನ್ನು ನೀಡ್ತಾರೆ, ಪೇನ್ ಸ್ಲಿಪ್ ಬುಕ್ಕನ್ನು ನೀಡ್ತಾರೆ. ಅದೇ ರೀತಿ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಟರ್ಮ್ ಡೆಪಾಸಿಟ್ ಅಕೌಂಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಆದರೆ ಇಲ್ಲಿ ಸಪ್ರೇಟಾಗಿ ಏನು ಮಾಡ್ತಾರೆ, ಫಾರಮನ್ನು, ಅದೇ ರೀತಿ ಫಿಕ್ಸ್ಡ್ ಡೆಪಾಸಿಟ್ ರೆಸಿಪ್ಟ್ಗಳನ್ನು ನೀಡ್ತಾರೆ. ಇನ್ ಕೇಸ್ ಆಫ್ ಕರೆಂಟ್ ಅಕೌಂಟ್ ಎ ಚೆಕ್ ಬುಕ್ ಈಸ್ ಇಶ್ಯೂಡ್. ಕರೆಂಟ್ ಅಕೌಂಟ್ ಆದರೆ ಇಲ್ಲಿ ಓನ್ಲಿ ಚೆಕ್ ಬುಕ್ಕನ್ನು ಇಲ್ಲಿ ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಇಶ್ಯೂ ಮಾಡ್ತಾರೆ. ಫಾರ್ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಆ್ಯಸ್ ಅಕೌಂಟ್ ಪಾಸ್ಬುಕ್ ಆ್ಯಂಡ್ ಪೇನ್ ಸ್ಲಿಪ್ ಬುಕ್ ಆರ್ ಇಶ್ಯೂಡ್. ಒಂದು ವೇಳೆ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಆದರೆ ಇಲ್ಲಿ ಪಾಸ್ಬುಕ್ ಮತ್ತು ಪೇನ್ ಸ್ಲಿಪ್ ಬುಕ್ಕನ್ನು ನೀಡ್ತಾರೆ ಅಂತ ನಾವು ಹೇಳ್ಬೋದು. ಸೊ ದೀಸ್ ಸ್ಟೆಪ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಓಪನಿಂಗ್ ಆಫ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್, advantages of opening bank account or uses or utilization of opening bank account. ನಾವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋದ್ರಿಂದ ಏನೇನು ಅನುಕೂಲತೆಗಳಿದೆ, ಯೂಸಸ್ ಇದೆ, ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ. ಫಸ್ಟ್ ಒನ್, ಬ್ಯಾಂಕ್ ಅಕೌಂಟ್ ಫೆಸಿಲಿಟೇಟ್ಸ್ ಸೇಫ್ ಕಸ್ಟಡಿ ಆಫ್ ಮನಿ. ಸೊ ಬ್ಯಾಂಕ್ಸ್ ಆರ್ ಫೆಸಿಲಿಟೇಟ್ಸ್ ಸೇಫ್ ಸೆಕ್ಯೂರಿಟಿ ಆಫ್ ಮನಿ. ಇಲ್ಲಿ ನಮ್ಮ ಹಣಕ್ಕೆ ಸೆಕ್ಯೂರಿಟಿಯನ್ನು ನೀಡುತ್ತೆ. ಬ್ಯಾಂಕಲ್ಲಿ ಯಾವುದೇ ರೀತಿಯಾಗಿ ತೊಂದರೆಗಳು ಉಂಟಾಗಲ್ಲ. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್. ಬ್ಯಾಂಕ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್. ನಾವು ಅಮೌಂಟನ್ನು ಪೇಮೆಂಟ್ ಮಾಡೋದಕ್ಕೆ ಬ್ಯಾಂಕ್ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ. ನಮ್ಮ ಅಮೌಂಟನ್ನು ಕಲೆಕ್ಷನ್ ಮಾಡೋದಕ್ಕೆ, ವಸೂಲಿ ಮಾಡೋದಕ್ಕೂ ಕೂಡ ಬ್ಯಾಂಕ್ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಗೆಟ್ ಅಡ್ವಾನ್ಸಸ್ ಆ್ಯಂಡ್ ಲೋನ್ಸ್. ನಾವು ಹಣವನ್ನು ಸಾಲವಾಗಿ, ಅಡ್ವಾನ್ಸ್ ಆಗಿ ಅಥವಾ ಲೋನ್ ಮುಖಾಂತರವಾಗಿ ಕಸ್ಟಮರ್ಸ್ ಇಲ್ಲಿ ಬ್ಯಾಂಕಿನ ಮುಖಾಂತರ ಪಡಿಬೋದು. ನೆಕ್ಸ್ಟ್, ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ಯಾವುದೇ ರೀತಿಯಾಗಿ ಆಯಾಸ ಇರೋದಿಲ್ಲ, ಈಸಿಯಾಗಿ ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಈಸಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಈಸಿಯಾಗಿ ಅಥವಾ ಸ್ಮೂತಾಗಿ ನಾವು ಹಣಕಾಸಿನ ವ್ಯವಹಾರಗಳನ್ನು ಮಾಡ್ಬೋದು. ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಕ್ಯಾನ್ ಗೆಟ್ ಸೇಫ್ ಡೆಪಾಸಿಟ್ ಲಾಕರ್ ಫೆಸಿಲಿಟಿ. ಸೇಫ್ ಡೆಪಾಸಿಟ್ ಲಾಕರ್ ಫೆಸಿಲಿಟಿ ಕೂಡ ನಮ್ಮ ಕಸ್ಟಮರ್ಸ್ಗಳಿಗೆ ನೀಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ವ್ಯಾಲ್ಯೂಯಬಲ್ ಅಮೌಂಟ್ ಆಗಿರ್ಬೋದು, ಜೆವೆಲ್ಸಿಗಳಾಗಿರ್ಬೋದು, ಇಲ್ಲಿ ಸೇಫ್ಟಿಯಾಗಿ ಅದನ್ನು ಏನು ಮಾಡ್ತಾರೆ, ಅದನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ these are the advantages of opening bank account. Okay dear students, understand? So dear students, today now discussed about the relationship between bankers and customers and banking transactions, banks and post offices, types of banks, types of bank accounts and procedures to open a bank account, and last one, advantages of opening bank account. Okay dear students, now this chapter is completed. Okay, write down the homework. 2 questions. First one, what are the types of bank account? And second question, what are the advantages of opening a bank account? Okay dear students, in the next class we discuss about the another lesson. Thank you.